ಆಮೇಲೆ ನೀವು ದೇವಿಗೆ ಅಲಂಕಾರ ಮಾಡಬೇಕಾದ್ರೆ ಸುವಾಸನಾ ಭರಿತವಾದಂಥ ಹೂಗಳನ್ನೇ ಹಾಕಬೇಕು. ಸುಗಂಧರಾಜ ಜಾಸ್ತಿ ಅದು ಮತ್ತು ಮಲ್ಲಿಗೆ ಮತ್ತು ಕನಕಾಂಬರ ಇಂಥವು ಹಾಕಬೇಕು. ಸೊ ಅಂಥವು ಹಾಕಿರ್ತಾರೆ. ಎಲ್ಲ ಏನು ಮಲ್ಲಿಗೆಯ ಮಾಲೆಗಳಿಂದನೂ ಅಲಂಕಾರ ಮಾಡಿರ್ತಾರೆ. ತಾಯಿ ಅಲಂಕಾರ ಪೂರ್ತಿ ಮುಗಿದಿದೆ. ಒಳಗಡೆ ಅವಳಿಗೆ ಹಾರ ಎಲ್ಲ ಹಾಕಿ ತಾಯಿ ರೆಡಿಯಾಗಿ ಹೋಗಿದ್ದಾಳೆ. ಈಗೇನಿದ್ರು ಅಂಬಾರಿ ಅಲಂಕಾರ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅಂಬಾರಿಯನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿದ್ಮೇಲೆ ಇನ್ಫ್ಯಾಕ್ಟ್ ಇಷ್ಟೊತ್ತಿಗೆ ಅಲಂಕಾರ ಆಗಿ ಮುಗಿದೋಗ್ಬಿಡ್ಬೇಕಿತ್ತು. ಇನ್ನು ಎಷ್ಟು 4:11 4:42 ಇನ್ನೂ ಟೈಮ್ ಇದೆ. ಇನ್ನೂ 1 ಗಂಟೆ ಟೈಮ್ ಇದೆ. ಅಂದರೆ ಇದು ಎಷ್ಟೊತ್ತು ಕೆಳಗಡೆ ಇರುತ್ತೆ ಅಷ್ಟೊತ್ತು ಅಭಿಮನ್ಯು ರಿಲ್ಯಾಕ್ಸ್ ಆಗಿರ್ತಾನೆ ಅಂತ. ಅದನ್ನು ಎತ್ತಿ ಕಟ್ಟಿಬಿಟ್ರೆ ಅವನ ಮೇಲೆ ಪ್ರೆಷರ್ ಶುರು ಆಗೋಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಬಹುಶಃ 4 ಗಂಟೆ ಹೊತ್ತಿಗೆ 4:15 ಹೊತ್ತಿಗೆ ಇದನ್ನು ಅಭಿಮನ್ಯು ಮೇಲೆ ಇಟ್ಬಿಡ್ತಾರೆ. ಅಲ್ಲಿಂದ ಅವನು ತಗೊಂಡೋಗಿ ಬನ್ನಿ ಮಂಟಪದವ್ರಿಗೆ, ನಿಮಗೆ ಜ್ಞಾಪಕ ಇರ್ಬೋದು ಒಂದ್ಸಲಿ ವಾಪಸ್ ದಸರಾ ಅಂತಲೂ ಒಂದು ಮಾಡಿದ್ರು ಒಂದು ಸ್ವಲ್ಪ ದಿನ. ಅದು ಸ್ವಲ್ಪ ಯಾಕೋ ಸರಿ ಹೋಗಲಿಲ್ಲ ಅಂತೇಳಿ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಈ ಕಡೆಯಿಂದ ಹೋಗಿ ಪುನಃ ಆ ಕಡೆಯಿಂದನೂ ಬರೋ ಅಂಥದ್ದು ಒಂದಷ್ಟು ವರ್ಷ ನಡೀತು. ಬಟ್ ಅದು ಆಮೇಲೆ ಸೆಕ್ಯೂರಿಟಿ ಇಶ್ಯೂಸ್ ಆಗೋಯ್ತು ಅಂತ ಹೇಳಿ ಅದನ್ನು ನಿಲ್ಲಿಸಿದ್ರು. ಆನೆಗಳಿಗೂ ರಿಲ್ಯಾಕ್ಸ್ ಆಗೋಯ್ತು. ನಾನು ಇದನ್ನು ಪ್ರತಿ ದಸರಾದಲ್ಲೂ ನಾನು ಹೇಳಿದ್ದೀನಿ, ಆನೆಗಳನ್ನು ಈಗ ಲಾರಿಯಲ್ಲಿ ಕರ್ಕೊಂಬರೋ ಅಂಥ ಒಂದು ಪದ್ಧತಿ. ಆಗೆಲ್ಲ ಆನೆಗಳನ್ನು ನಡ್ಸ್ಕೊಂಡು ಕರ್ಕೊಂಬರ್ತಾಯಿದ್ರು, ಈಗ ಲಾರಿಲಿ. ಆವಾಗ ಆನೆಗಳು ಆ ಕಡೆಯಿಂದ ಬರ್ತಾ 8 ದಿನ 10 ದಿನ ತಗೊಳ್ತಾ ಇತ್ತು. ಈ ಮತ್ತಿಗೋಡು ಇರ್ಬೋದು, ದುಬಾರೆ ಇರ್ಬೋದು, ಭೀಮನಕಟ್ಟೆ ಇರ್ಬೋದು, ಬಳ್ಳೆ ಇರ್ಬೋದು, ಇಲ್ಲೆಲ್ಲಿಂದ ಬರ್ಬೇಕಾದ್ರೆ ಹೆಚ್ಚು ಕಡಿಮೆ 1 ವಾರ ತಗೊಳ್ತಾ ಇತ್ತು. ವಾಪಸ್ ಹೋಗ್ಬೇಕಾದ್ರೆ ಒಂದೇ ದಿನಕ್ಕೆ ಕೊಟ್ಟಾಗ್ತಾಯಿತ್ತು, ಒಂದೇ ದಿನಕ್ಕೆ ನಡೆದು ಬಿಡ್ತಾಯಿತ್ತು. ಯಾಕೆಂತಂದರೆ ಅವಕ್ಕೆ ಸಾಕಾಗೋಗಿರ್ತಾ ಇತ್ತು. ಬೇಕಾಗಿಲ್ಲ ನಮ್ಮ ಊರು ನಮಗೆ ನಮ್ಮ ಕಾಡಿಗೆ ನಾವು ಬಿಟ್ಬಿಡಿ, ದಿನ ಮೇಯಕ್ಕೆ ಬಿಟ್ಬಿಡಿ ನಮ್ಮನ್ನ ಅಂತ. ಸೊ ಈಗ ಅದೇ ಮನಸ್ಥಿತಿಯಲ್ಲೇ ಇರ್ತವೆ. ಈಗ ಆನೆಗಳಿಗೆ ನೋಡಿ, ಇವತ್ತು ವಾಪಸ್ ಸಂಜೆ ಬಂದ ಮೇಲೆ ಒಂದೇ ನೈಟ್ ಅಷ್ಟೇ. ನಾಳೆ ಬೆಳಗ್ಗೆ ಅದನ್ನು ನೀವು ತೋರಿಸ್ತೀರಿ. ಬೆಳಗ್ಗೆ ಲಾರಿಗಳನ್ನು ಹತ್ಕೊಂಡು ಏನು ಅಭಿಮನ್ಯುವಿನ ವಿದಾಯ ಮೈಸೂರಿಗೆ ಈ ವರ್ಷದ್ದು ಅಂತ ನೀವು ತೋರಿಸ್ತಾ ಇರ್ತೀರಿ. ಸೊ ಆವರಣದಲ್ಲಿ ಪೊಲೀಸರು ಸಂಪೂರ್ಣ ಕಾಡಿಗೆ ಬಿಟ್ಬಿಡ್ತಾರಲ್ಲ, ಅವ್ರು ಇಟ್ಕೊಳ್ಳೋದಿಲ್ಲ ಅಲ್ಲ. ಇಲ್ಲ, ಇದನ್ನ ಏನು ಮಾಡ್ತಾರೆ ಅಂತಂದರೆ ಈ ಎಲ್ಲ ಆನೆಗಳನ್ನು ಕ್ಯಾಂಪಲ್ಲಿ ಇಟ್ಕೊಳ್ತಾರೆ. ಕ್ಯಾಂಪಲ್ಲಿ ಇಟ್ಕೊಂಡು ಪ್ರತಿದಿನ ಕಾಡಿಗೆ ಬಿಡ್ತಾರೆ ಮೇಯೋದಕ್ಕೆ. ಪ್ರತಿದಿನ ಬೆಳಗ್ಗೆ ಇವರು ಇಟ್ಕೊಂಡು ಬಿಡಕ್ಕೆ ಬಿಡ್ತಾರೆ, ಪುನಃ ಸಂಜೆ ಕರ್ಕೊಂಬರ್ತಾರೆ. ಸೊ ಪ್ರತಿದಿನ ಬೆಳಗ್ಗೆ ಸಂಜೆ, ಯಾಕೆಂದರೆ ಇವು 18 ಗಂಟೆಗಳ ಕಾಲ ಅನವರತ ಮೇಯ್ತಾ ಇರಬೇಕು. ಇವು 18 ಗಂಟೆಗಳ ಕಾಲ. ಸೊ ಹಾಗಾಗಿ ಇವು ನಿದ್ದೆ ಮಾಡೋದು ಹೇಗೆ ಅಂತ ನಾನು ಕೇಳಿದೆ ಅವ್ರನ್ನ, ಆನೆ ಜಮೀದಾರ್ ಶರೀಫ್ ಅವ್ರನ್ನ. ನಿಂತ್ಕೊಂಡೇ ನಿದ್ದೆ ಮಾಡ್ತೇವೆ, ತುಂಬ ರಿಲ್ಯಾಕ್ಸ್ ಆಗಿ. ದೇ ಹ್ಯಾವ್ ಟು ಫೀಲ್ ಸೇಫ್. ಓಕೆ, ಇಲ್ಲೇನೂ ಇಲ್ಲ ನನಗೆ, ಆವಾಗ ಮಾತ್ರ ಮಲ್ಗೋದವು. ಇಲ್ಲ ನನಗೇನೋ ಒಂದು ಗ್ರಾಮ್ ಸೇಫ್ ಇಲ್ಲ ಅಂದರೂ ನಿಂತ್ಕೊಂಡೇ ನಿದ್ದೆ ಮಾಡ್ತಾ ಇರ್ತಾವಂತೆ. ತುಂಬ ಸೇಫ್ಟಿ ಅಂತ ಕಂಡು ಬಂದಾಗ ಮಾತ್ರ ಅವು ಮಲ್ಕೊಳ್ಳೋ ಅಂಥದ್ದು. ಅಂಥದ್ದು ದಿನಕ್ಕೆ 1-2 ಅವರ್ಸ್ ಇರುತ್ತೆ ಅಷ್ಟೇ. ಮಿಕ್ಕಿ ಟೈಮ್ ನಿಂತ್ಕೊಂಡು ನಿದ್ದೆ ಮಾಡ್ತಿರ್ತೇವೆ, ಇಲ್ಲ ಮೇಯ್ತಾ ಇರ್ತೇವೆ, ಇಲ್ಲ ಓಡಾಡ್ತಾರೆ. ಇದೇ ಆನೆಗಳ ಕೆಲಸ. ಸೊ ಈಗ ಅಂಬಾರಿಯನ್ನು ತಗೊಂಬರ್ತಾ ಇರ್ತಕ್ಕಂಥ ಒಂದು ಮೋಹಕವಾದಂಥ ದೃಶ್ಯವನ್ನು, ರೋಮಾಂಚಕ ದೃಶ್ಯವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಮೈಸೂರು ಪೊಲೀಸ್ ಕಮಿಷನರು, ನಾನು ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲಿ ಬರ್ತಾ ಇರೋದು ಸೀಮಾ ಲಾಟ್ಕರ್ ಅವರು. ಈ ಸಲ ಭಾಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಈ ಟ್ಯಾಬ್ಲೋಗಳ ಅಕ್ಕಪಕ್ಕದಲ್ಲೂ ಎಲ್ಲೂ ಅನವಶ್ಯಕವಾದಂಥ ಜನ ಕಾಣಿಸ್ತಾ ಇಲ್ಲ. ಈಗ ನಾವು ನೋಡ್ಬೋದು ಅದನ್ನು, ಬರೀ ಟ್ಯಾಬ್ಲೋಗೆ ಸಂಬಂಧಪಟ್ಟಂಥ ಜನ ಮಾತ್ರ ಇದ್ದಾರೆ. ನಿಶುಂಭ ಮತ್ತು ಮಹಿಷಾಸುರರ ಸಂಹಾರಕ್ಕಾಗಿ ದುರ್ಗೆಯ ಅವತಾರ ತಾಳಿದ ಪಾರ್ವತಿಯು ದಟ್ಟಿ ತೊಟ್ಟು ನರ್ತಿಸುತ್ತಾ ಚಾಮುಂಡೇಶ್ವರಿಯನ್ನ, ಈಗ ಚಾಮುಂಡೇಶ್ವರಿಯನ್ನ ನಮ್ಮ ನಾಡ ಅಧಿದೇವತೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಚಿನ್ನದ ಅಂಬಾರಿಯಲ್ಲಿ. ಇದನ್ನ ನೋಡೋದಿಕ್ಕೇನೆ ಹೋಗೋದು ಜನ. ಹೌದೌದು, ಯಾವುದೇ ಒಂದು ಸಲ ನಾವಿಲ್ಲಿ ನೋಡ್ಬಿಡ್ಬೇಕು. ಅಂಬಾರಿಯನ್ನು ನಾವು ನೋಡ್ಬಿಡ್ಬೇಕು ಅನ್ನೋದೇ ಈ ಚಾಮುಂಡೇಶ್ವರಿ ನೋಡ್ಬಿಡ್ಬೇಕು. ಚಂಡಮುಂಡ ಸಂಹಾರಿಣಿ ಚಾಮುಂಡೇಶ್ವರಿ. ಚಂಡಮುಂಡರನ್ನು ಸಂಹಾರ ಮಾಡಿದವಳು ಚಾಮುಂಡೇಶ್ವರಿ. ಇವಳನ್ನ ನೋಡಿ ಎಷ್ಟು ಇವಳಿಗೆ ದೇವಿ ಸಪ್ತಶತಿನೇ ಇದೆ ಅಂತ ಅನ್ಸುತ್ತೆ. ಸೊ ಅಷ್ಟೊಂದು ಹೆಸರಿನಿಂದ ಕರೀತಾರೆ. ನಾವು ಇವಳನ್ನ ಚಾಮುಂಡೇಶ್ವರಿ ಅಂತ ಕರಿತೀವಿ. ಈ ಬಳಕೆ ಮಾಡೋದು ನೋಡಿ, ಆಕೆ ಅಂತ ಹೇಳ್ತೀವಿ, ನಮ್ಮ ಅವಳು. ಹೌದೌದು, ಅದು ನಾವು ಆ ಒಂದು ಆತ್ಮೀಯತೆ ನಮ್ಗೆ ಯಾವಾಗ್ಲೂ ಬಂದ್ಬಿಡುತ್ತೆ ತಾಯಿ ಮೇಲೆ. ಅದರಲ್ಲೂ ನಾವು ಎಸ್ಪೆಷಲಿ ಮೈಸೂರಿನವರು, ನಾವು ಎಲ್ಲದಕ್ಕೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಭ್ಯಾಸ ಇರೋರು. ಒಂದು ಸೈಕಲ್ ತಗೊಂಡ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗು, ಒಂದು ಎಕ್ಸಾಮ್ ಆದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗು, ಆ ಥರ ಇವಳನ್ನ ನೋಡಿದವರು. ಇಷ್ಟು ರಶಲ್ಲಿ ನಾವು ಚಾಮುಂಡಿ ತಾಯಿ ನಾವು ನೋಡಲೇ ಇಲ್ಲ. ನಾವು ಹೋದಾಗ ಭಾಳ ನಮ್ಮ ಮನೆಗೆ ಹೋದಂಗೆ ಹೋಗಿ ಆ ಚಾಮುಂಡಿ ಬೆಟ್ಟದೊಳಗಡೆ ತಾಯಿ ಇದರೊಳಗಡೆ ಒಂದು ಅಡುಗೆ ಮನೆ ಇದೆ. ಅಲ್ಲಿ ಇವಳಿಗೆ ಚಾಮುಂಡಿ ತಾಯಿಗೆ ಪ್ರಸಾದ ಮಾಡ್ತಾರೆ, ಪೊಂಗಲ್ ಅದೆಲ್ಲ ನಾವು ಹೋಗಿ ನೋಡ್ಕೊಂಡು ಅಲ್ಲಿ ಆ ಅಡುಗೆ ಮನೆಯಲ್ಲೋ ಕೂತ್ಕೊಂಡು ತಿನ್ಕೊಂಬಂದಿದ್ದಿದೆ.
ಈಗ ಅವೆಲ್ಲ ಸಾಧ್ಯವೇ ಇಲ್ಲ ಅನ್ನೋವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಬಿಡಿ. ಅಂದರೆ ಅದೆಲ್ಲ ಭಾಳ ಸುವರ್ಣ ಕಾಲ. ಚಾಮುಂಡಿ ಬೆಟ್ಟದಲ್ಲಿ ನಾವೆಲ್ಲ ಅಷ್ಟು ಸ್ವಚ್ಛಂದವಾಗಿ ಓಡಾಡ್ತಿದ್ದಂಥ ಕಾಲ ಈಗ ಅದು ಈಗ ಇಲ್ಲ. ಈಗ ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ, ಇದನ್ನು ಅಲ್ಲಿಗೆ ತರ್ತಾ ಇದ್ದಾರೆ. ಈಗ ಅಭಿಮನ್ಯುವಿನ ಹತ್ತಿರಕ್ಕೆ ತರ್ತಾ ಇದ್ದಾರೆ. ಒಂದು ಕಡೆ ಟ್ಯಾಬ್ಲೋಗಳ ವೈಭವ ಹೋಗ್ತಾ ಇದ್ದರೆ, ಇನ್ನೊಂದು ಕಡೆ ಇಲ್ಲಿ ನಾವು ಚಾಮುಂಡಿ ತಾಯಿಯನ್ನು, ಅಂಬಾರಿಯನ್ನು ಅಭಿಮನ್ಯುವಿನ ಮೇಲೆ ಏರಿಸುವಂಥ ಕೆಲಸ ಭಾಳ ಭರದಿಂದ ಸಾಗ್ತಾ ಇದೆ. ಅಭಿಮನ್ಯು ಅಲ್ಲಿ ನಿಂತಿದ್ದಾನೆ, ಕಾಣಿಸ್ತಾ ಇದೆ ಅಲ್ಲಿ. ಜೊತೆಗೆ ಇವಾಗ ಅಭಿಮನ್ಯುಗೆ ಕಟ್ಟೋದು ಕೂಡ ಅದೇ ರೀತಿ ಆಗಿರುತ್ತಲ್ಲ ಸರ್? ಹೌದೌದು, ಅದಕ್ಕೆ ಎಲ್ಲ ಸಮತೋಲನವಾಗಿರ್ಬೇಕು. ಈ ಅದನ್ನ ಕೂರಿಸ್ಬೇಕಾದ್ರೆ ಹೆಚ್ಚು ಕಡಿಮೆ 1 ಟನ್ ತೂಕನ ಅವ್ನ ಮೇಲೆ ಇಳಿಸ್ಬೇಕಾದ್ರೆ ಅವ್ನ ಆ ಕಡೆ ಈ ಕಡೆ ಅಲ್ಲಾಡದೇ ಇದ್ದಂಗೆ ಇವತ್ತು ವಸಂತ ಅವ್ರ ಪಾತ್ರ ಬಹಳ ಪ್ರಮುಖವಾದದ್ದು. ಮಾವುತ ವಸಂತ ಅವ್ರ ಪಾತ್ರ ಅವರು ಎಷ್ಟು ಇವತ್ತು ಅವರಷ್ಟು ಇಷ್ಟು ವರ್ಷದ ಕಲ್ತು ಬುದ್ಧಿ ಎಲ್ಲ ಈಗ ಖರ್ಚು ಮಾಡ್ತಾರೆ. ಈಗ ಅವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಈಗ ಆ ಥರ ಅವನ ಆ ಕಡೆ ಈ ಕಡೆ ಮಿಸ್ಕಾಗದೇ ಇದ್ದಂಗೆ ಮಾಡಿ ಅವನನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅಂಬಾರಿಯನ್ನು ಕೂರಿಸಿ ಮರಳು ಹಾಕಿರ್ತಾರಲ್ಲ ಕೆಳಗೆ, ಮೆತ್ತೆ ಹಾಸಿಗೆ ಇಷ್ಟು ಒಂದು ಅಡಿ ದಪ್ಪದ ಹಾಸಿಗೆಯನ್ನು ನೀವು ನೋಡ್ಬೋದು. ನೋಡಿ, ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅಲಂಕಾರ ನಿಮ್ಮ ಕ್ಯಾಮರಾಮನ್ ಭಾಳ ಸೊಗಸಾಗಿ ತೋರಿಸ್ತಾ ಇದ್ದಾರೆ. ಭಾಳ ಸೊಗಸಾಗಿ ಈ ಸಲ ಅಲಂಕಾರ ಮಾಡಿದ್ದಾರೆ. ಪ್ರತಿ ಬಾರಿ ಸರ್ ನಾವು ಎಷ್ಟೇ ನಾವು ಒಂದ್ಸಲ ನೋಡಿ ಪ್ರತಿ ಬಾರಿ ಕೂಡ ಬೇರೆ ಅದ್ಭುತವಾದಂತಹ ಒಂದು ನಮಗೆ ಫೀಲ್ ಕೊಡೋದು, ಆ ಭಾವನೆನೇ ಬೇರೆ. ಅಮ್ಮನ ನೋಡ್ಬೇಕು ಅನ್ನೋ ರೀತಿಯಲ್ಲಿ. ಹೌದು ಹೌದು ಹೌದು. ಇದು ಪ್ರತಿ ವರ್ಷ ನಾವು ಹೆಚ್ಚು ಕಡಿಮೆ 60 ವರ್ಷದಿಂದ ಇದು ನೋಡ್ಕೊಂಡ್ ಬಂದಿದ್ರು ಪ್ರತಿ ವರ್ಷನೂ ನಮ್ಗಿದು ಹೊಸದೇ ಅಂತ ನನಗನ್ಸುತ್ತೆ. ಹೇಮಮಾಲಿನಿ ಅವರು ಭಾಳ ಹಿಂದಿನಿಂದ ನೀವು ನೋಡಿದ್ದೀರಿ ಅಲ್ವೇ? ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ. ಇನ್ನು ನಮ್ಮ ಮನೆಗಿಂತನೂ ಇವ್ರ ಮನೆ ಅರಮನೆಗೆ ಹತ್ರ. ಇವ್ರ ಮನೆಗೆ ಅಗ್ರಹಾರದಲ್ಲೇ ಇದ್ವಿ. ಅಗ್ರಹಾರ ಅಂದರೆ ಆ ಮನೆಗಳು ಅಲ್ಲಿ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದ ಕಲಾವಿದರು, ವಿದ್ವಾಂಸರೆಲ್ಲ ಅಗ್ರಹಾರದಲ್ಲೇ ಇರೋದು. ಸೊ ನಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಪ್ರತಿದಿನ ಕೃಷ್ಣರ ದೇವಸ್ಥಾನದಲ್ಲಿ ಉತ್ಸವ ಆದರೆ ಓಡೋದು ಮನೆಯಿಂದ. ಪ್ರತಿಯೊಂದು ದೇವಸ್ಥಾನಗಳು, ಅರಮನೆ ಪ್ರಕಾರದಲ್ಲಿರೋ ದೇವಸ್ಥಾನಗಳಿಗೆಲ್ಲ ಹೋಗೋದು. ದರ್ಬಾರ್ನಲ್ಲಿ ಕಚೇರಿ ಆದರೆ ಅಲ್ಲಿ ಹೋಗೋದು. ಅದಲ್ಲದೆ ಊರು ಪೂರ ಕಚೇರಿಗಳಿರೋದಲ್ಲ, ಸಂಗೀತ ಕಚೇರಿಗಳು, ನೃತ್ಯದ ಕಾರ್ಯಕ್ರಮಗಳು ಎಲ್ಲ ಇರೋದು. ಆ ವಾತಾವರಣನೇ ಬೇರೆ. ಈಗ ಈಗ ಇಲ್ಲ, ಹೊರಟೋಗಿದೆ. ಈಗ ಹೊರಗಡೆಯಿಂದ ಬಂದು ನೋಡೋರು ಜಾಸ್ತಿ. ಸೊ ಮೈಸೂರವರು ಮನೆ ಬಿಟ್ಟು ಹೊರಗೆ ಬರ್ತಾರೋ ಇಲ್ವೋ ನನಗೆ ಅದೇ ಅನುಮಾನ. ದಸರಾ ಟೈಮಲ್ಲಿ ಬರೋದಲ್ಲ, ಎಷ್ಟೋ ಜನ ನಾವು ಮಾತಾಡೋ ಕೇಳ್ತೀವಲ್ಲ ಮೈಸೂರವ್ರನ್ನ, ಇಲ್ಲಪ್ಪ ನಾವ್ ಈಗಂತ ಹೊರಗೆ ಹೋಗಲ್ಲ ಅಂತಾರೆ. 1-2 ತಿಂಗಳ ಕಾಲ ಇದು ದೊಡ್ಡಕೆರೆ ಮೈದಾನದಲ್ಲಿ ಎಕ್ಸಿಬಿಷನ್ ಬೇರೆ ಇರುತ್ತೆ. ಇನ್ನೊಂದು 2 ತಿಂಗಳು ನಾವು ಹೊರಗಡೆ ಹೋಗೋ ಯೋಚನೆ ಮಾಡಲ್ಲ. ಈಗ ನಾವು ನಮ್ಮ ತಾಯಿ ಮನೆ ಇರೋದು ಮೈಸೂರೇ. ಹೋಗ್ಬೇಕು ಅಂದ್ರೆ ಶ್ರೀರಂಗಪಟ್ಟಣದಿಂದ ಡಿವಿಯೇಷನ್ ತಗೊಳ್ಳೋಣ, ಊರೊಳಗೆ ಹೋಗೋದು ಬೇಡ ಅಂತ ಯೋಚಿಸ್ತೀವಿ. ಹಾಗಿರುತ್ತೆ ಈಗ. ಆಮೇಲೆ ಮೊದಲೆಲ್ಲ ಈಗ 9 ದಿನ ಅಂತ ಹೇಳಿದ್ರೆ ಕೆಲವರು 9 ದಿನ ಆ ತರ ಹೋಗ್ತಾ ಇದ್ರು. ಈಗ ಏನಿಲ್ಲ, ಅದಕ್ಕಿಂತ ಮುಂಚೆ 1 ವಾರ ಮುಂಚೆನೇ ಸ್ಟಾರ್ಟ್ ಆಗುತ್ತೆ, 1 ತಿಂಗಳ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಹೋಗೋಣ, ನೋಡಿ ಬರೋಣ ಒಂದ್ಸಲ. ಆಮೇಲೆ ಈ ಸರಿಯ ಈ ಜನಜಂಗಳಿಗೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನು ಕಾರಣ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ 1 ಗಂಟೆಯಲ್ಲಿ ಮೈಸೂರಿಗೆ ಹೊರಟೋಗ್ಬೋದು ಅಂತ ಎಂಥವ್ರಿಗೂ ಅನ್ನಿಸಿದಾಗ ಹೊರಟೋಗ್ಬೋದು. ಆಮೇಲೆ ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಲ್ಲ ಅಂತ ಗ್ಯಾರಂಟಿ ಇರುತ್ತೆ ಇವ್ರಿಗೆ. ಹಾಗಾಗಿ ಅದರದ ಈ ಸರಿ ಸಿಕ್ಕಾಪಟ್ಟೆ ಜನ ಮೈಸೂರಿಗೆ ಬಂದಿದ್ದಾರೆ. ದೀಪಾಲಂಕಾರ ಹೆಚ್ಚು ಮಾಡ್ತಾನೆ ಇದ್ದಾರೆ, ತುಂಬಾ ಸುಂದರವಾಗಿದೆ. ಅದನ್ನ ನೋಡ್ಕೊಂಬರಕ್ಕೆ ಅಂತ ಒಂದ್ಸರಿ ವೆಹಿಕಲ್ ಅಲ್ಲಿ ಹೋಗಿ ಎಲ್ಲ ಒಂದ್ ರೌಂಡ್ ಹೊಡಿತಾರೆ ಸ್ಥಳೀಯರು. ಅದಲ್ಲದೆ ಹೊರಗಡೆಯಿಂದ ಬರೋರು ಅದನ್ನ ನೋಡ್ಕೊಂಡು. ಈಗ ಅಂಬಾರಿ ಕಟ್ಟುವ ಕಾರ್ಯ ಇದೆಯಲ್ಲ ಸರ್, ಅದರಲ್ಲಿ ಈ ಸಮುದಾಯದವರೇ ಕಟ್ಟಬೇಕು ಅನ್ನುವಂಥದ್ದು ಏನಾದ್ರೂ ಇದೆಯಾ? ನೋಡಿ, ಬಹಳ ಹಿಂದಿನಿಂದನೂ ಆನೆಯ ಸಂಬಂಧಿತ ಕೆಲಸಗಳನ್ನು ನೋಡ್ಕೊತಿದ್ದವರೇ ಮುಸ್ಲಿಮರು. ಹಾಗಾಗಿ ಆನೆ ಕಮಾಂಡ್ ಎಲ್ಲ ಉರ್ದುನಲ್ಲೇ ಇರೋದು. ಆನೆಗಳು ಕೊಡೋ ಕಮಾಂಡ್ ಏನಿದೆ ಎಲ್ಲ ಸಂಪೂರ್ಣ ಉರ್ದುನಲ್ಲೇ ಇರೋದು. ಭಾಳ ಈಗ ಒಂದು 40 ವರ್ಷಗಳಿಂದ ಈಚೆಗೆ ಅಷ್ಟೇ ಬೇರೆ ಎಲ್ಲ ಜಾತಿ ಜನಾಂಗ ಧರ್ಮದವರು ಆ ಕೆಲಸಕ್ಕೆ ಬಂದರು. ಅದಕ್ಕೆ ಮುಂಚೆ ಏನಿತ್ತು, ಬಹುಶಃ ಸ್ವತಂತ್ರ ಪೂರ್ವ ಅಂತ ಇಟ್ಕೊಳ್ಳಿ, 90% ಈ ಆನೆಗಳ ಕೆಲಸ ಏನಿದೆ ಅದು ನೋಡ್ಕೊತಿದ್ದವ್ರೆ ಮುಸ್ಲಿಮರು. ಹಾಗಾಗಿ ಅದಕ್ಕೆ ಆನೆಗಳಿಗೆ ಕಮಾಂಡು ಉರ್ದುನಲ್ಲೇ ಬಂದ್ಬಿಟ್ಟಿದೆ. ಈಗ ಕಟ್ಟೋರು ಅವರೇನೆ. ಈಗ ನೀವು ನೋಡಿ, ಇವಾಗ ಆನೆ ಜಮೇದಾರ್ ಶರೀಫ್ ಇರ್ಬೋದು, ಸಾಬು ಇರ್ಬೋದು, ನೀವು ಎಲ್ಲರೂ ಅವರೇನೇ ಇರೋದು ಇಲ್ಲಿ. ಅವರೇ ನೋಡ್ಕೊಳ್ಳೋದು. ಸೊ ಹಾಗಾಗಿ ಅವ್ರ ವಂಶ ಪಾರಂಪರ್ಯವಾಗಿ ಆ ಕೆಲಸ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಈಗ ಅದನ್ನ ಕಟ್ಟೋರು ಅವರೇ ನೋಡ್ತಾ ಇದ್ದೀರಾ ನೀವು. ನಿಜ, ಅದನ್ನ ಕಟ್ತಾರೆ. ಆ ಒಂದು ರೋಮಾಂಚನಕಾರಿಯಾದಂತಹ ಅದ್ಭುತವಾದಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದೇವೆ, ನಮ್ಮ ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿಯಗೆ ಈಗಾಗಲೇ ಅಂದ್ರೆ ಚಾಮುಂಡೇಶ್ವರಿಗೆ